ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಜಮಾ ಆಗ್ತಾ ಇರುವಂತದ್ದು 11ನೇ ಕಂತಿನ ಹಣ, ಅದರ ಜೊತೆಗೆ ಹಿಂದಿನ ಕಂತುಗಳು ಕೂಡ ಜಮಾ ಆಗ್ತಾ ಇದೆ. ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಕೂಡ ನಿಮಗೆ ಜಮಾ ಆಗ್ತಾ ಇದೆಯಲ್ಲ. ಸೊ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ, ಸರ್ ನಮಗೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಜಮಾ ಆಗ್ತಾ ಇದೆ, ಆದರೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಜಮಾ ಆಗ್ತಾ ಇಲ್ಲ ಅಂತ. ಸೊ ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮೊದಲು ಒಂದು ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ ನೋಡ್ರಿ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ 5 ಲಕ್ಷ ಫಲಾನುಭವಿಗಳಿಗೆ 11ನೇ ಕಂತಿನ ಹಣ ರಿಲೀಸ್ ಮಾಡಿರುವಂತದ್ದು. ವೀಕ್ಷಕರೇ, ಟೋಟಲ್ ಆಗಿ 1,20,20 ಲಕ್ಷ ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಅದರಲ್ಲಿ 5 ಲಕ್ಷ ಫಲಾನುಭವಿಗಳಿಗೆ ಈಗಾಗಲೇ ಅಮೌಂಟ್ ಹಾಕಿದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಮೌಂಟ್ ಹಾಕಿದೀವಿ ಅಂದ್ರೆ 2 ದಿನಗಳ ಹಿಂದೆನೆ ಹಾಕಿದ್ದಾರೆ. ಈಗ ಜಿಲ್ಲಾ ವೈಸು ಎಲ್ಲರ ಒಂದು ಜಿಲ್ಲೆಗಳಿಗೆ ತಾಲೂಕಿಗಳಿಗೆ ಅಮೌಂಟನ್ನು ಹಾಕ್ತಾ ಇದ್ದಾರೆ. ನಿನ್ನೆ ಸಂಡೇ ಇತ್ತು, ಯಾರು ಕೂಡ ಅಮೌಂಟ್ ಹಾಕ್ಲಿಕ್ಕೆ ಆಗಿರಲಿಲ್ಲ, ಹಾಕಿರಂಗಿಲ್ಲ ಕೂಡ. ಸೊ ಈಗ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬರ್ತಾ ಇದ್ದಾವೆ. ಅದನ್ನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಆ ಒಂದು ಜಿಲ್ಲೆಗಳನ್ನು ನೋಡ್ಕೋಬಹುದಾಗಿರುತ್ತೆ. ಸೊ ಹಾಗಾದರೆ ಈಗ ಅಮೌಂಟ್ ಜಮಾ ಆಗಿರೋದು ಹೇಗಪ್ಪ ಅಂದರೆ, ಇಲ್ಲಿ ನೋಡಿ, ಇದು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಅಮೌಂಟ್ ಜಮಾ ಆಗಿರುವಂಥದ್ದು ನಮ್ಮ ಮನೆಯ ಪಕ್ಕದವರಿಗೆ. ಹಾಗಾದರೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಜಮಾ ಆಗಿರೋದು ನಮಗೆ ಅಂತ ನೋಡಿ ಇಲ್ಲಿ ವೀಕ್ಷಕರ. ಸೊ ಹಾಗಾದರೆ ಎರಡೂ ಕೂಡ ಜಮಾ ಆಗ್ತಾ ಇರುವಂಥದ್ದು, ಈಗ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಗೃಹಲಕ್ಷ್ಮಿ ಯೋಜನೆ ಕೂಡ ನಿಮಗೆ ಜಮಾ ಆಗಿಲ್ಲ ಅಂದರೆ ಸೊ ಏನು ಮಾಡಬೇಕು ನೀವು ಅಂತ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ 5 ಗ್ಯಾರಂಟಿಗಳು ಕೂಡ ಚಾಲನೆ ಇದ್ದಾವೆ, ನೀವು ಬಂದ್ ಆಗಿದ್ದಾವೆ, ನಮ್ಗೆ ಅದಕ್ಕೆ ಅಮೌಂಟ್ ಬರ್ತಾ ಇಲ್ಲ ಅಂತ ಅನ್ಕೋಬೇಡಿ. ಈಗ ನೋಡಿ, ಶಕ್ತಿ ಯೋಜನೆಯಲ್ಲಿಯೂ ಕೂಡ ಈಗ ನೀವು ಪ್ರಯಾಣ ಮಾಡ್ತಾ ಇದ್ರೆ ಎಲ್ಲ ಕೂಡ ಒಂದು ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ರೆ ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಚಾಲನೆ ಇದೇನೆ, ನೀವೆಲ್ಲರೂ ಕೂಡ ಒಂದು ಸಂಪರ್ಕ ಮಾಡ್ತಾ ಇದ್ರೆ, ತಿರ್ಗಾ ಒಂದು ಎಲ್ಲಿ ಬೇಕಾದರೂ ಸಹಿತ ಹೋಗ್ತಾ ಇದ್ರೆ, ನಮ್ಮ ಕರ್ನಾಟಕದಾದಂಥ ಟ್ರಾವೆಲ್ ಮಾಡ್ತಾ ಇದ್ರೆ. ಸೊ ಇಲ್ಲಿ ಈಗ ಇವನಿದಿನೂ ಕೂಡ ಮೊನ್ನೆನೇ ಈಗ 3,000 ಅಮೌಂಟು ಎಲ್ಲರ ಒಂದು ಖಾತೆಗೆ, ವಿದ್ಯಾರ್ಥಿಗಳ ಖಾತೆಗೆ ಜಮಾ ಮಾಡಿರುವಂಥದ್ದು ನೀವು ಕಾಣ್ಬೋದು. ಸೊ ಅದ್ರ ಜೊತೆಗೇನೆ ಈಗ ಶಕ್ತಿ ಯೋಜನೆಯಲ್ಲಿ ಕೂಡ 200 ಯೂನಿಟ್ ನೀವು ಪಡಿತಾ ಇದ್ದೀರಾ, ಮೇಲ್ಗಡೆ ಏನು ಬರುತ್ತಲ್ಲ ಅದನ್ನು ಕಟ್ತಾ ಇದ್ದೀರಾ. ಸೊ 3 ಕೂಡ ಕ್ಲಿಯರ್ ಆದವು. ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಹಣ ಬರ್ತಾ ಇರುವಂಥದ್ದು, ರೇಷನ್ ಕೂಡ ತಗೋತಾ ಇದ್ರೆ, ಇದು ಕೂಡ ಚಾಲನೆ ಇದೆ. ಈಗ ಗೃಹಲಕ್ಷ್ಮಿ ಒಂದೇನೆ ನಿಮಗೆ ಒಂದು ಫಾಲ್ಟ್ ಆಗ್ತಾ ಇರುವಂಥದ್ದು ಅನ್ಬೋದು. ಯಾಕಂದರೆ ನಿಮಗೆ ಕರೆಕ್ಟಾಗಿ ಜಮಾ ಆಗ್ತಾ ಇಲ್ಲ ಅನ್ಸುತ್ತೆ, ಹೌದಲ್ವಾ? ಸೊ ಯಾಕಂದರೆ ಅವರು ಒಮ್ಮೆಲೆ ಎಲ್ಲರ ಖಾತೆಗೆ ಜಮಾ ಮಾಡ್ತಾ ಇಲ್ಲ, ಸ್ವಲ್ಪ ಜನರಿಗೆ ಒಂದು ಬಿಡುಗಡೆ ಮಾಡ್ತಾ ಇರುವಂಥದ್ದು. ಸರ್ವರು ಮತ್ತು ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ ಅಂತೆ. ಸೊ ಅದಕ್ಕೋಸ್ಕರ ನೀವು ಎಷ್ಟು ವೇಟ್ ಮಾಡ್ತೀರಾ ಅಷ್ಟು ಅಮೌಂಟ್ ಬೇಗನೆ ಬರುತ್ತೆ. ಯಾಕಂದರೆ ಜೂನ್ 30ರವರೆಗೂ ಕೂಡ ನಾವು ಈ ಒಂದು 11ನೇ ಕಂತಿನ ಹಣ ಹಾಕ್ತೇವೆ. ಸೊ ಈಗ ಇನ್ನೂ ಒಂದು 5-6 ದಿನ ಇದೆ ಟೈಮು. ಸೊ ಅವಾಗ ನಾವು ಅಷ್ಟರೊಳಗೆ ನಾವು ಎಲ್ಲರ ಖಾತೆಗೆ ಜಮಾ ಮಾಡ್ತಾವಂತ ಹೇಳಿದ್ದಾರೆ. ಸೊ ಈಗ ಜಿಲ್ಲಾ ವೈಸು ಬಿಡ್ತಾ ಬರ್ತಾ ಇದ್ದಾರೆ, ನಿಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದರೆ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ ಎಂದು. ಸೊ ಆ ಒಂದು ಜಿಲ್ಲೆಗಳನ್ನು ಹೋಗಿ ನೀವು ಇನ್ನೊಂದು ವಿಡಿಯೋದಲ್ಲಿ ನೋಡ್ಕೋಬಹುದಾಗಿರುತ್ತೆ ವೀಕ್ಷಕರೇ. ಸೊ ಹಾಗಾದರೆ ವೀಕ್ಷಕರೇ, ಈ ಒಂದು 5 ಗ್ಯಾರಂಟಿಗಳು ಕೂಡ ಚಾಲನೆ ಇದಾವೆ, ವರಿ ಮಾಡ್ಕೋಬೇಡಿ, ತಲೆ ಕೆಡಿಸ್ಕೋಬೇಡಿ. ಈಗ ನೋಡಿದ್ರೆ ಲೈವ್ ಪ್ರೂಫ್ ಆಗಿ ನಾನು ಈಗಾಗಲೇ 2 ಮೆಸೇಜ್ಗಳನ್ನು ತೋರಿಸಿದ್ದೀನಿ. ಸೊ ಈಗಾಗಲೇ ಒಂದು ಎಲ್ಲ ಅಮೌಂಟ್ಗಳು ಬರ್ತಾ ಇರುವಂಥದ್ದು. ನಿಮಗೆ ಬಂದಿಲ್ಲ ಅಂದರೆ ಜೂನ್ 30ರವರೆಗೆ ವೇಟ್ ಮಾಡಿ, ಅಷ್ಟರೊಳಗೆ ನಿಮ್ಮ ಖಾತೆಗೆ ಜಮಾ ಆಗತ್ತೆ ವೀಕ್ಷಕರೇ. ಡೆಫಿನೆಟ್ ಆಗಿ ಜಮಾ ಆಗುತ್ತೆ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳುವಂತಹ ಮಾತೇ ಇಲ್ಲ. ಸೊ ನಿಮಗೆ ಜಮಾ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ, ಜಮಾ ಆಗಿಲ್ಲ ಅಂತ. ಜಮಾ ಆಗಿದ್ರು ಸಹಿತ ಕಮೆಂಟಲ್ಲಿ ಹೇಳಿ, ಏಕೆಂದರೆ ಇನ್ನೊಬ್ಬರಿಗೆ ತಿಳಿಬೇಕು ಜಮಾ ಆಗ್ತಾ ಇದೆಯಪ್ಪ, ಜಮಾ ಆಗ್ತಾ ಇದೆ ಅಂತ. ಜಮಾ ಆಗ್ತಾ ಇದ್ದರೆ ಎಲ್ಲರಿಗೆ ಗೊತ್ತಾಗಲಿ. ಜಮಾ ಆಗ್ತಾ ಇಲ್ಲ ಅಂದ್ರೂ ಕೂಡ ಎಷ್ಟು ಜನರಿಗೆ ಜಮಾ ಆಗ್ತಾ ಇಲ್ಲ ಅನ್ನೋದನ್ನು ಎಲ್ಲರೂ ಕೂಡ ತಿಳ್ಕೊಳ್ಳೋಣ ವೀಕ್ಷಕರೇ. ಸೊ ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದು ಇಷ್ಟೇ. ಹಿಂದೇನಾದರೂ ನಿಮಗೆ ಕಂತುಗಳು ಬಂದಿಲ್ಲ ಅಂದರೆ ನೀವು ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಿ ಅಂತಲೇ ಅಷ್ಟೇ ಹೇಳಿದ್ದಾರೆ. ಅಂದರೆ ನಿಮ್ಮದು ಹಿಂದಿನ ಕಂತುಗಳು ಯಾವುದಾದ್ರೂ ಪೆಂಡಿಂಗ್ ಉಳಿದಿದ್ರೆ, 1ನೇ ಕಂತು ಹಿಡ್ಕೊಂಡು 11ನೇ ಕಂತಿನವರೆಗೆ ಈಗ 3-4 ಕಂತುಗಳು ಬಂದಿರ್ತವೆ, ಮತ್ತು ಕೆಲವೊಂದಿಷ್ಟು ಕಂತುಗಳು ಪೆಂಡಿಂಗ್ ಉಳಿದಿರ್ತವೆ. ಸೊ ಅಂತಹ ಕಂತುಗಳನ್ನು ನೀವೇನು ಮಾಡಿ, ಈಗ ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಿ. ಯಾಕಂದರೆ ನೀವು ತಿದ್ದುಪಡಿಗಳನ್ನು ಮಾಡ್ಕೊಂಡಿರ್ತೀರ ಆಧಾರ್ ಕಾರ್ಡ್ನಲ್ಲಿ ಮತ್ತು ರೇಷನ್ ಕಾರ್ಡ್ನಲ್ಲಿ, ಒಂದು ಬ್ಯಾಂಕ್ ಪಾಸ್ಬುಕ್ನಲ್ಲಿ ಯಾವುದಾದ್ರೂ ಒಂದು ತಿದ್ದುಪಡಿ ಮಾಡ್ಕೊಂಡಿರ್ತಾರೆ ಡಾಕ್ಯುಮೆಂಟ್ಸು. ಸೊ ಅದು ಮೇಲ್ಗಡೆ ಹೋಗಿ ಫೆಚ್ ಆಗಿರಲ್ಲ, ಅಥವಾ ಲೇಟ್ ಆಗ್ತಾ ಇರುತ್ತೆ, ಅಲ್ಲಿವರೆಗೂ ನಿಮ್ಗೆ ಅಮೌಂಟ್ ಬರಲ್ಲ. ಸೊ ನಿಮಗೆ ಬೇಗನೆ ಅಮೌಂಟ್ ಬರಬೇಕಂದ್ರೆ ನೀವು ಹೋಗಿ ಬೇಗನೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಅರ್ಜಿ ಸಲ್ಲಿಸಿದ್ರೆ ಮಾತ್ರ ನಿಮಗೆ ಕಂಟಿನ್ಯೂಸ್ ಆಗಿ ಅಮೌಂಟ್ ಬರೋದಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಹೊರಡಿಸಿದ್ದಾರೆ. ಸೊ ಹಾಗಾದರೆ ಅದನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ನೀವು ಆ ಒಂದು ಕೆಲಸವನ್ನು ಮಾಡ್ಕೊಂಡು ನೀವು ಮುಂದಿನ ಬರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಅನ್ನಭಾಗ್ಯ ಯೋಜನೆ ಆಗಿರಲಿ, ಹಣವನ್ನು ಪಡೀತಾ ಹೋಗ್ಬೋದು ವೀಕ್ಷಕರೇ. ಸೊ ನಿಮ್ಗೆ ಏನಾದರೂ ಬಂದಿದ್ರೆ ಬೇಗನೆ ಪಟ್ಟಂತ ಕಮೆಂಟ್ ಮುಖಾಂತರ ತಿಳಿಸಿ, ಸರ್ ನಮಗೆ ಬಂದಿದೆ ಅಂತ. ಅನ್ನಭಾಗ್ಯ ಯೋಜನೆ ಬಂದಿದ್ರೆ ಅದನ್ನು ತಿಳಿಸಿ, ಗೃಹಲಕ್ಷ್ಮಿ ಯೋಜನೆ ಬಂದಿದ್ರೆ ಅದನ್ನು ತಿಳಿಸಿ, ನಿಮ್ಮ ತಾಲೂಕು ಜಿಲ್ಲೆನೂ ಕೂಡ ತಿಳಿಸಿ ಮುಂದ್ಗಡೆ. ಸೊ ನೋಡೋಣ ಯಾವ ಜಿಲ್ಲೆಗಳಿಗೆ ಹೆಚ್ಚಾಗಿ ಅಮೌಂಟ್ ಹಾಕ್ತಾ ಇದ್ದಾರೆ ಎಂಬುದನ್ನು ನಾವು ಕೂಡ ತಿಳ್ಕೊಳ್ಳೋಣ ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.